ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪೂಜಾ ವಿಧಿ ವರ್ಷದ 22ನೇ ಭಾನುವಾರ. ಪ್ರಿಯರೇ, ಅಂತರಂಗದ ಶುದ್ಧಿಯೊಂದಿಗೆ ಸಾಂಸ್ಥಿಕ ಶುದ್ಧಿಯೂ ಆಗಬೇಕು. ಕ್ರೈಸ್ತರಾಗುವುದು ಸುಲಭ, ಆದರೆ ಪ್ರಾಮಾಣಿಕವಾಗಿ ಕ್ರಿಸ್ತನಂತೆ ಬದುಕಲು ಅಪಾರವಾದ ಧೈರ್ಯ, ಪ್ರಾಮಾಣಿಕತೆ ಮತ್ತು ಇಚ್ಛಾಶಕ್ತಿ ಬೇಕು. ಕ್ರಿಸ್ತನ ಸ್ವಭಾವವನ್ನು ನಮ್ಮ ನಡೆ ನುಡಿಗಳಲ್ಲಿ ಪ್ರತಿಬಿಂಬಿಸಬೇಕು. ಯಹೂದ್ಯ ಮುಖಂಡರು ಜ್ಞಾನಿಗಳಾಗಿದ್ದರು, ಬುದ್ಧಿವಂತಿಕೆ ಇತ್ತು. ಆಚಾರ ವಿಚಾರ ಮಡಿವಂತಿಕೆಯನ್ನು ಬಹಳ ಮುತುವರ್ಜಿಯಿಂದ ಪಾಲಿಸುತ್ತಿದ್ದರಾದರೂ ನಿಜವಾದ ಮೌಲ್ಯವನ್ನು, ಅವುಗಳ ಅರ್ಥವನ್ನು ಮರೆತಿದ್ದರು. ಧಾರ್ಮಿಕತೆ ಎಂದರೆ ಕೇವಲ ನಿಯಮ ಕಾನೂನು ಪಾಲನೆ ಎಂದು ತಪ್ಪಾಗಿ ಗ್ರಹಿಸಿದರು. ಪ್ರಿಯರೇ, ಯಹೂದ್ಯ ಮುಖಂಡರು ಬಾಹ್ಯ ಆಚರಣೆಯನ್ನೇ ಪ್ರಧಾನವಾಗಿಸಿಕೊಂಡು ಅಂತರಂಗದ ಶುದ್ಧಿಯನ್ನು, ಅಂತರಂಗದ ಪರಿಶುದ್ಧತೆಯನ್ನು ಕಡೆಗಣಿಸಿದರು. ಇಂದು ಕ್ರಿಸ್ತ ಅವರನ್ನು ಕಟುವಾಗಿ ಖಂಡಿಸುವುದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಕ್ರಿಸ್ತ ಕಂಡಂತಹ ಆ ಕಪಟತನ ಇಂದು ನಮ್ಮಲ್ಲೂ ಇದೆ ಎಂದರೆ ಅದು ತಪ್ಪಾಗಲಾರದು. ಕೇವಲ ಆಚರಣೆಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ನೀಡದೆ, ಬಹಿರಂಗ ಆಚರಣೆಗೆ ಮಾತ್ರ ಪ್ರಾಮುಖ್ಯತೆ ನೀಡದೆ, ನಮ್ಮ ಅಂತರಂಗದ ಶುದ್ಧಿಗಾಗಿ, ಪರಿಶುದ್ಧತೆಗಾಗಿ ಈ ಬಲಿಪೂಜೆಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಧರ್ಮೋಪದೇಶ ಕಾಂಡದಿಂದ ಅಧ್ಯಾಯ 4 ಆರಿಸಲಾಗಿದೆ. ಯಹೂದ್ಯರಿಗೆ ಬೈಬಲ್ನಲ್ಲಿ ಬರುವ ಮೊದಲ 5 ಪುಸ್ತಕಗಳು, 5 ಗ್ರಂಥಗಳು ಬಹಳ ಮುಖ್ಯ. ಅವರ ನಂಬಿಕೆ ಎಂದರೆ ಅದು ಅವರ ಗುರು ಮೋಶೆಯೇ ಬರೆದಿದ್ದಾನೆ ಎಂಬುದು ಅವರ ನಂಬಿಕೆ. ಈ 5ನೇ ಪುಸ್ತಕವೇ ಧರ್ಮೋಪದೇಶ ಕಾಂಡ. ಈ ಪುಸ್ತಕವು ಸರ್ವೇಶ್ವರ ಸ್ವಾಮಿಯು ಮಾಡಿದ ಕಾರ್ಯಗಳು, ಅದ್ಭುತಗಳು ಮತ್ತು ಅವರು ನೀಡಿದ ಆಜ್ಞೆಗಳನ್ನು ಮೋಶೆಯು ಮತ್ತೊಮ್ಮೆ ಪುನರುಚ್ಚರಿಸುವುದನ್ನು ನಾವು ಇಂದಿನ ವಾಚನದಲ್ಲಿ ಆಲಿಸುತ್ತೇವೆ. ಧರ್ಮೋಪದೇಶ ಕಾಂಡದಲ್ಲಿ ನಾವು ಕಾಣುವುದೆಂದರೆ, ವಿಮೋಚನಾ ಕಾಂಡದಲ್ಲಿ ದೇವರು ನೀಡಿದ ಆಜ್ಞೆಗಳನ್ನೇ ಮೋಶೆಯು ಮತ್ತೊಮ್ಮೆ ಪುನರಾವರ್ತಿಸುತ್ತಾನೆ. ಕಾರಣ, ಅವರು ಕಾನಾನ್ ನಾಡನ್ನು, ವಾಗ್ದತ್ತ ನಾಡನ್ನು ಪ್ರವೇಶಿಸುವ ಮುನ್ನ ಮೋಶೆಯು ಸರ್ವೇಶ್ವರ ಸ್ವಾಮಿ ಮಾಡಿದ ಮಹತ್ ಕಾರ್ಯಗಳನ್ನು, ಅವರು ಮಾಡಿದ ಅದ್ಭುತಗಳನ್ನು ಮತ್ತು ಅವರು ನೀಡಿದ ಆಜ್ಞೆಗಳನ್ನು ಎಚ್ಚರಿಸುತ್ತಾ ವಾಗ್ದತ್ತ ನಾಡನ್ನು ಪ್ರವೇಶಿಸಿದಾಗ ಸರ್ವೇಶ್ವರ ಸ್ವಾಮಿಗೆ ಪ್ರಾಮಾಣಿಕರಾಗಿ ಜೀವಿಸಿರಿ, ಆತನ ಆಜ್ಞೆಗಳನ್ನು ಪಾಲಿಸಿರಿ ಎಂದು ಈ ವಾಚನದ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾನೆ. ಇಂದಿನ 2ನೇ ವಾಚನವನ್ನು ಸಂತ ಯಾಕೋಬರು ಬರೆದ ಪತ್ರದಿಂದ ಅಧ್ಯಾಯ 1 ಆರಿಸಲಾಗಿದೆ. ಪ್ರಿಯರೇ, ತಮ್ಮ ಶುಭ ಸಂದೇಶ ಪ್ರಸಾರ ಕಾರ್ಯದಲ್ಲಿ ನಿರತರಾಗಿದ್ದ ಯಾಕೋಬರು ಅವರ ಯಹೂದ್ಯರ ಮಧ್ಯೆ ಜೀವನವನ್ನು ಮಾಡುತ್ತಿದ್ದಾಗ ಅವರ ಸೇವಾ ಕಾರ್ಯ ಅಷ್ಟು ಸುಗಮವಾಗಿರಲಿಲ್ಲ. ಕಾರಣ, ದೇವರು ನಮ್ಮಾತ್ಮಗಳಲ್ಲಿ ನೆಟ್ಟ ದೈವ ವಾಕ್ಯವೆಂಬ ಗಿಡವು ಉತ್ತಮ ಫಲಗಳನ್ನು ನೀಡಬೇಕು ಎಂದು ಅವರು ಅದಕ್ಕೆ ಹೆಚ್ಚು ಒತ್ತನ್ನು ನೀಡುತ್ತಾರೆ. ಯಹೂದ್ಯರಾದರೂ ಅಹಂಕಾರ, ತಿರಸ್ಕಾರ, ದ್ವೇಷದ ಫಲಗಳನ್ನು ನೀಡುತ್ತಿದ್ದರು. ಹಾಗಾಗಿ ಸಂತ ಯಾಕೋಬರು ನಮಗೆ ತಿಳಿಸುವುದೇನೆಂದರೆ, ನಿಜವಾದ ಧರ್ಮ ದೇವರನ್ನು ಆರಾಧಿಸುವುದಷ್ಟೇ ಅಲ್ಲ, ದೇವರನ್ನು ಪ್ರೀತಿಸುವುದಾಗಿದೆ. ದೇವರನ್ನು ಪ್ರೀತಿಸುವುದೆಂದರೆ ಆತನ ಮಕ್ಕಳನ್ನು ಕೂಡ ಆತನಂತೆ ಪ್ರೀತಿಸುವುದಾಗಿದೆ. ಕೇವಲ ದೇವರ ವಾಕ್ಯವನ್ನು ಆಲಿಸುವುದು ಮಾತ್ರವಲ್ಲ, ಆ ದೇವರ ವಾಕ್ಯವನ್ನು ಆಲಿಸಿದ ನಂತರ ನಾವು ಒಳ್ಳೆಯ ಫಲಗಳನ್ನು ನೀಡಬೇಕು ಎಂದು ಇಂದಿನ ವಾಚನದಲ್ಲಿ ಸಂತ ಯಾಕೋಬರು ನಮಗೆ ಕರೆ ನೀಡುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಮಾರ್ಕನ ಶುಭ ಸಂದೇಶ ಅಧ್ಯಾಯ 7 ನಾವು ಆಲಿಸುತ್ತೇವೆ.
ಪರಿಶುದ್ಧ ಮತ್ತು ನಿರ್ಮಲ ಹೃದಯದಿಂದ ದೇವರ ಸೇವೆ ಮತ್ತು ಮಾನವರ ಸೇವೆಯೇ ನಿಜವಾದ ಧರ್ಮ ಎಂದು ಕ್ರಿಸ್ತ ಸಾರುತ್ತಾರೆ. ಅಂತರಂಗದ ಶುದ್ಧತೆಗೆ ಹೆಚ್ಚು ಪ್ರಾಮುಖ್ಯ ನೀಡಬೇಕೆಂದು ಕ್ರಿಸ್ತ ಹೇಳುತ್ತಾ ಫರಿಸಾಯರ ಅರ್ಥಹೀನ ಮತ್ತು ಕುರುಡು ಆಚರಣೆಯನ್ನು ಕಠಿಣವಾಗಿ ಖಂಡಿಸುವುದನ್ನು, ಟೀಕಿಸುವುದನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುತ್ತೇವೆ. ಪ್ರಿಯರೇ, ಕ್ರಿಸ್ತನನ್ನು ಹಿಂಬಾಲಿಸುವುದೆಂದರೆ ಆತನ ಜೀವನ ನೀತಿಯಂತೆ ಬಾಳುವುದು ಆಗಿದೆ. ಆದರೆ ಫರಿಸಾಯರು ದೇವರ ನಿಜವಾದ ಪ್ರೀತಿಯನ್ನು, ದೇವರ ಕರುಣೆಯನ್ನು, ಕ್ಷಮೆಯನ್ನು ಅರಿಯದೆ ಕೇವಲ ಕಾನೂನುಗಳಿಗೆ, ಕಟ್ಟಳೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು. ಹಾಗಾಗಿ ಕ್ರಿಸ್ತ ಇಂದು ಯಹೂದ್ಯ ನಾಯಕರ ಕುರುಡು ಆಚರಣೆಯನ್ನು ಕಟುವಾಗಿ ಖಂಡಿಸುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ನಾವು ಗಮನಿಸಿದಾಗ ಯೇಸುವಿನ ಶಿಷ್ಯರು ಕೈಕಾಲುಗಳನ್ನು ಕ್ರಮಬದ್ಧವಾಗಿ ತೊಳೆದುಕೊಳ್ಳದೆ ಇರುವುದರ ಬಗ್ಗೆ ಧಾರ್ಮಿಕ ಮುಖಂಡರು ಆಕ್ಷೇಪಿಸುತ್ತಾರೆ. ಆದರೆ ಯೇಸು, ನಿಮ್ಮ ಬಾಹ್ಯ ಶುದ್ಧತೆಗಿಂತ ಅಂತರಂಗ ಶುದ್ಧತೆ ಮುಖ್ಯ ಎಂದು ಪ್ರವಾದಿ ಯೆಶಾಯನ ಮಾತುಗಳಿಂದಲೇ ಅವರಿಗೆ ಹೇಳುತ್ತಾರೆ. ಇಂದು ಹೆಜ್ಜೆ ಹೆಜ್ಜೆಗೂ ಮಾಲಿನ್ಯ ಎದುರಾಗಿರುವುದರಿಂದ ಮತ್ತು ಈ ಕೊರೋನಾ ಹಿನ್ನೆಲೆಯಲ್ಲಿ, ಕೊರೋನಾ ಭೀತಿಯಲ್ಲಿ ನಾವು ಪ್ರತಿ ಬಾರಿ ಮನೆಯಿಂದ ಹೊರಗೆ ಹೋದಾಗ ಮತ್ತು ಒಳ ಹೋದಾಗ ನಮ್ಮ ಕೈಗಳನ್ನು ತೊಳೆದುಕೊಳ್ಳುತ್ತೇವೆ. ಜೇಬಿನಲ್ಲಿ ಸದಾ ಸ್ಯಾನಿಟೈಸರ್ ಇಟ್ಟುಕೊಂಡೇ ಓಡಾಡುವ ಹಂತಕ್ಕೆ ನಾವು ತಲುಪಿದ್ದೇವೆ. ಬಾಹ್ಯ ಶುದ್ಧತೆ ಒಂದು ಸಾಂಪ್ರದಾಯಿಕ ಆಚರಣೆಯನ್ನು ಮೀರಿಬಿಟ್ಟಿದೆ. ಆದರೆ ಎಲ್ಲ ಕಾಲಕ್ಕೂ ನಮಗೆ ಇಂದು ಪ್ರಶ್ನೆಯಾಗಿ ಉಳಿಯುವುದು ನಮ್ಮ ಅಂತರಂಗದ ಶುದ್ಧಿ. ಕೈಕಾಲು ಕೊಳಕಾಗಿದ್ದರೆ ಅದು ಕಾಣುತ್ತದೆ. ತೊಳೆದುಕೊಳ್ಳಲು ನೀರನ್ನು ಉಪಯೋಗಿಸಬಹುದು. ಒರೆಸಿಕೊಳ್ಳಲು ಟವಲ್, ಟಿಶ್ಯೂ ಬಳಸಬಹುದು. ಇಂದು ನಾವು ಹೊರಗೆ ಹೋದಾಗ ಒಳಗೆ ಬರಬೇಕಾದ್ರೆ ಸ್ಯಾನಿಟೈಸ್ ಮಾಡಿಕೊಳ್ತೇವೆ. ಅದು ನಮ್ಮ ದೇಹದ ಶುದ್ಧತೆಯಾಯಿತು. ಆದರೆ ಅಂತರಂಗದ ಶುದ್ಧತೆಗೆ ನಾವು ಏನು ಮಾಡುತ್ತಾ ಇದ್ದೇವೆ ಎಂಬುದನ್ನು ಇಂದು ನಾವು ಪ್ರಶ್ನಿಸಿಕೊಳ್ಳಬೇಕಾಗಿದೆ. ಪ್ರಿಯರೇ, ಮಾನವನ ಸಂಪ್ರದಾಯಗಳು ದೇವರ ನಿಯಮಗಳಿಗೆ ಬದ್ಧವಾಗಿರಬೇಕು. ಇಂದಿನ ಶುಭ ಸಂದೇಶ ಅಧ್ಯಾಯ 7 ವಾಕ್ಯ 15ರಿಂದ 16 ನಾವು ನೋಡುತ್ತೇವೆ. ಕ್ರಿಸ್ತ ಹೇಳುವುದು, ನಾನು ಹೇಳುವುದನ್ನೆಲ್ಲ ನೀವೆಲ್ಲ ಕೇಳಿ ಗ್ರಹಿಸಿಕೊಳ್ಳಿರಿ. ಹೊರಗಿನಿಂದ ಮನುಷ್ಯನ ಒಳಗೆ ಹೋಗುವ ಯಾವುದೂ ಅವನನ್ನು ಕಲುಷಿತಗೊಳಿಸುವುದಿಲ್ಲ. ಮನುಷ್ಯನ ಅಂತರಂಗದಿಂದ ಹೊರ ಬರುವುದೇ ಅವನನ್ನು ಕಲುಷಿತಗೊಳಿಸುತ್ತದೆ ಎಂದು ನುಡಿಯುತ್ತಾರೆ. ಈ ವಾಕ್ಯವು ಯಹೂದ್ಯರ ಸಂಪ್ರದಾಯಗಳಿಗೆ ವಿರುದ್ಧವಾಗಿತ್ತು. ಮಾತ್ರವಲ್ಲದೆ ಮುಖ್ಯವಾಗಿ ಯಾಜಕಕಾಂಡ ಅಧ್ಯಾಯ 11ಕ್ಕೆ ವಿರೋಧವಾಗಿತ್ತು. ಈ ಅಧ್ಯಾಯವು ಯಹೂದ್ಯರಿಗೆ ಬಹಳ ಮುಖ್ಯವಾಗಿತ್ತು. ಯೇಸುವಿನ ಈ ಮಾತಿನ ಅರ್ಥವನ್ನು ಫರಿಸಾಯರು ಗ್ರಹಿಸದೆ ಹೋದರು. ಯೇಸು ಹೇಳಬಯಸಿದ್ದು, ಅಶುದ್ಧತೆ ನಮ್ಮ ಬಾಹ್ಯ ಆಚರಣೆಯಿಂದ ಅಲ್ಲ, ಬದಲಿಗೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಂಗದಲ್ಲಿ ಅಡಗಿದೆ. ಆದ್ದರಿಂದ ನಮ್ಮ ಬಾಹ್ಯ ಸಂಪ್ರದಾಯ ಆಚರಣೆಗಿಂತಲೂ ಅಂತರಂಗದ ಶುದ್ಧೀಕರಣ ಅವಶ್ಯಕವೆಂದು ತಿಳಿಸುತ್ತಾರೆ. ಮತ್ತು ವಾಕ್ಯ 21ರಲ್ಲಿ ಅಂತರಂಗದಿಂದ ಹೊರಹೊಮ್ಮುವ ಸುಮಾರು 12 ದುರಾಲೋಚನೆಗಳನ್ನು ಇಂದಿನ ಶುಭ ಸಂದೇಶ ನಮಗೆ ನೀಡುತ್ತೆ. ಪ್ರಿಯರೇ, ಹೃದಯದ ಅಂತರಾಳದಿಂದ ದುರಾಲೋಚನೆ, ಅನೈತಿಕತೆ, ಕಳ್ಳತನ, ಕೊಲೆ, ವ್ಯಭಿಚಾರ, ಲೋಭ, ಕೆಡುಕುತನ, ಮೋಸ, ಬಂಡತನ, ಅಸೂಯೆ, ಅಪದೂರು, ಅಹಂಕಾರ, ಮೂರ್ಖತನ ಮೊದಲಾದವು ಹೊರಬರುತ್ತವೆ ಎಂದು ಸಂತ ಮಾರ್ಕವರು ಬರೆಯುತ್ತಾರೆ. ಇನ್ನು ಅನೇಕ ಪಾಪಗಳ ಪಟ್ಟಿಯನ್ನು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಉದಾಹರಣೆಗೆ ಗಲಾತ್ಯರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯಗಳು 19ರಿಂದ 21, ರೋಮನರಿಗೆ ಬರೆದ ಪತ್ರ ಅಧ್ಯಾಯ 1 29ರಿಂದ 31, ಮೊದಲ ಕೊರಿಂಥರಿಗೆ ಬರೆದ ಪತ್ರ ಅಧ್ಯಾಯ 6 ವಾಕ್ಯಗಳು 9ರಿಂದ 10, ಕೊಲೋಸ್ಯರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯ 5ರಿಂದ 9 ಮತ್ತು ಮೊದಲ ಪೇತ್ರ ಅಧ್ಯಾಯ 4 ವಾಕ್ಯ 3. ಇವೆಲ್ಲ ಮನುಷ್ಯನ ಅಂತರಂಗದಿಂದ ಹೊರಬರುವ ಪಾಪಗಳ ಬಗ್ಗೆ ಒಂದು ಪಟ್ಟಿಯನ್ನೇ ನಮಗೆ ನೀಡುತ್ತೆ. ಹಾಗಾಗಿ ಕ್ರಿಸ್ತ ಹೇಳಿದ್ದು ಅಂತರಂಗದ ಶುದ್ಧತೆ ಬಹಳ ಮುಖ್ಯ ಎಂದು. ಪ್ರಿಯರೇ, ಹಿಂದಿನ ಕಾಲದಲ್ಲಿ ಬಲಿಯರ್ಪಣೆಗೆ ಮುನ್ನ ಯಾಜಕರು ತಮ್ಮ ಕೈಗಳನ್ನು ತೊಳೆದುಕೊಳ್ತಿದ್ರು. ವಿಮೋಚನಾ ಕಾಂಡ ಅಧ್ಯಾಯ 30ರಲ್ಲಿ ನಾವು ನೋಡ್ತೇವೆ.
ಈ ವಾಕ್ಯವನ್ನು ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಶುದ್ಧಾಚಾರದ ಕಾರ್ಯಗಳಿಗೂ ಅನ್ವಯಿಸುತ್ತಿದ್ದರು. ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಬಾಹ್ಯ ಶುದ್ಧತೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದರೆ ಹೊರತು ಆಂತರಿಕ ಶುದ್ಧತೆಗಲ್ಲ. ಹಾಗಾಗಿ ಕ್ರಿಸ್ತ ಅವರನ್ನು ಸುಣ್ಣ ಬಳಿದ ಸಮಾಧಿಗಳು, ಕಪಟಿಗಳು ಎಂದು ಖಂಡಿಸುತ್ತಾರೆ. ಧರ್ಮ ಬಯಸುವುದು ಎಂದು ಬಾಹ್ಯ ಶುದ್ಧತೆಯನ್ನಲ್ಲ, ಬದಲಾಗಿ ಅಂತರಂಗದ ಶುದ್ಧತೆಯನ್ನು ಎಂದು ಕ್ರಿಸ್ತ ಇಂದಿನ ಶುಭ ಸಂದೇಶದಲ್ಲಿ ಸ್ಪಷ್ಟಪಡಿಸುತ್ತಿದ್ದಾರೆ. ಬಾಹ್ಯ ಆಚರಣೆಗಳು, ಮಾನವ ನಿರ್ಮಿತ ಸಂಪ್ರದಾಯಗಳು ನಿಜ ಧರ್ಮವಲ್ಲ ಎಂದು ಕ್ರಿಸ್ತ ಮತ್ತೊಮ್ಮೆ ಮನದಟ್ಟು ಮಾಡುತ್ತಾರೆ. ಹಾಗಾಗಿ ಇಂದು ಬೇಕಾಗಿರುವುದು ಏನು? ಗಲಾತ್ಯರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯ 22-33 ಈ ರೀತಿ ಹೇಳುತ್ತೆ: ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ ಬೇಕಾಗಿದೆ. ನಾವು ಪ್ರಾರ್ಥನೆ ಮಾಡಿದಾಗ, ಬಲಿಪೂಜೆಯಲ್ಲಿ ಭಾಗವಹಿಸಿದಾಗ, ಪರಮಪ್ರಸಾದವನ್ನು ಭುಜಿಸಿದಾಗ ನಮ್ಮಲ್ಲಿ ಬದಲಾವಣೆ ಬಹಳ ಮುಖ್ಯ. ನಾವು ಹಳೆ ಮನುಷ್ಯರಾಗಿ ಉಳಿದರೆ ಅದು ಕೇವಲ ಬಾಹ್ಯ ಆಚರಣೆ ಆಗುತ್ತೆ ಹೊರತು ನಮ್ಮ ಹೃದಯದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಆ ಬಲಿಪೂಜೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಹಾಗಾಗಿ ಆಂತರಿಕ ಶುದ್ಧತೆ ಇಲ್ಲದೆ ಇರುವ ಧರ್ಮನಿಷ್ಠೆ ಕಪಟತನ ಎಂದು ನಾವು ಹೇಳಬಹುದು. ದ ಎಕ್ಸ್ಟರ್ನಲ್ ಪಯಟಿ ವಿತೌಟ್ ಇಂಟರ್ನಲ್ ಹೋಲಿನೆಸ್ ಇಸ್ ಹಿಪೋಕ್ರಸಿ. ಹಾಗಾಗಿ ಈ ಸದಾಚಾರ ಎನ್ನುವುದು ನಮ್ಮ ಕೈಗೆ ಸಂಬಂಧಪಟ್ಟದಲ್ಲ, ಅದು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಒಂದು ಪಕ್ಷ ನಾವು ಒಳ್ಳೆಯ ಮನಸ್ಸಿನಿಂದ ಬಲಿಪೂಜೆಯನ್ನು ಅರ್ಪಿಸದೆ ಹೋದರೆ, ಒಳ್ಳೆಯ ಮನಸ್ಸಿನಿಂದ ಪರಮಪ್ರಸಾದವನ್ನು ಸ್ವೀಕರಿಸಿ ಒಳ್ಳೆಯ ಸತ್ಫಲಗಳನ್ನು ನೀಡದೆ ಹೋದರೆ, ಯೆಶಾಯ ಪ್ರವಾದಿಯ ಮಾತುಗಳನ್ನು ನಾವು ಒಮ್ಮೆ ಓದಬೇಕಾಗಿದೆ. ಯೆಶಾಯ ಪ್ರವಾದಿಯ ಗ್ರಂಥ ಅಧ್ಯಾಯ 1 ವಾಕ್ಯ 10 ಈ ರೀತಿ ಹೇಳುತ್ತೆ: ನೀವು ಅರ್ಪಿಸುವ ಅಸಂಖ್ಯಾತ ಬಲಿದಾನಗಳು ನನಗೇನು ಪ್ರಯೋಜನ ಮಾಡುವುದಿಲ್ಲ. ನನ್ನ ಸನ್ನಿಧಾನಕ್ಕೆ ಬರುವಾಗ ಇದನ್ನೆಲ್ಲ ತರುವುದಕ್ಕೆ ಹೇಳಿದರ್ಯಾರು? ನಿಮ್ಮ ನೈವೇದ್ಯ, ನಿಮ್ಮ ಧೂಪ, ನಿಮ್ಮ ಆರತಿ ನನಗೆ ಅಸಹ್ಯ. ಅವು ಅಧರ್ಮಗಳಿಂದ ಕೂಡಿದ ಸಮಾರಂಭಗಳು ನನಗೆ ಬೇಡ. ನಿಮ್ಮ ಆರಾಧನೆ ಸಹಿಸಲಾಗದ ಹೊರೆಯಾಗಿದೆ ಎಂದು ದೇವರು ನಮಗೆ ಹೇಳಬಹುದು. ಹಾಗಾಗಿ ಭಕ್ತಿಯಿಂದ ನಮ್ಮ ಆಂತರಿಕ ಶುದ್ಧತೆಗೆ ಹೆಚ್ಚಿನ ಮಹತ್ವವನ್ನು ನೀಡೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.